ಎಲ್ರಿಗೂ ನಮಸ್ಕಾರ. ನೋಡಿ, ಈ ದಿನ ನಮ್ಮ ಮಂಡ್ಯ ಜಿಲ್ಲೆ, ನಮಸ್ತೆ, ಬನ್ನಿ ಬನ್ನಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬಿಜಿಪುರ ಹೋಬಳಿ ಸರಗೂರು ಗ್ರಾಮದಿಂದ ನಮ್ಮ ಬಸವರಾಜೇಂದ್ರ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ನೋಡಿ, ಗ್ರಾಮಸ್ಥರು, ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಎಲ್ಲರೂ ಸೇರಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸಿರ್ತಾರೆ. ಸೊ ಇಲ್ಲಿ ಏನು ಆನೆತಲೆ ದಿಂಬದಲ್ಲಿ ಒಂದು ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ನಾನು ಪ್ರತಿ ವರ್ಷವೂ ಸಹ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಅದರಂತೆ ಈ ವರ್ಷವೂ ಸಹ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ. ತುತ್ತನ್ನು ಪ್ರಸಾದವಾಗಿ ಪಡೆಯಬೇಕು ಅಂತೇಳಿ ಫೋಟೋ ಹಿಡ್ದಿದ್ದೀವಿ. ಪ್ರಸಾದ ಮಾಡಿ ಮಾಡಿ ಸ್ವಾಮಿ, ಮಾಡಿ ಹಿಡ್ದಿದ್ದೀವಿ ಕಣ. ಬಹಳ ಸಮೃದ್ಧಿಯಿಂದ ನೋಡಿ, ಸ್ವಾಮಿಯವರ ಆನೆತಲೆ ದಿಂಬ ಸನ್ನಿಧಾನದಲ್ಲಿ ಮಲೆ ಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳು, ನಮ್ಮ ಸರಗೂರು ಗ್ರಾಮಸ್ಥರು, ಬಸವರಾಜೇಂದ್ರ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದು ಇಲ್ಲಿ ಪ್ರಸಾದವನ್ನು ಸೇವನೆ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ಈ ಒಂದು ವೀಕ್ಷಣೆಗಳು ದೊರಕ್ತಾ ಇದೆ ಬಂಧುಗಳೇ. ನಮ್ಮ ಸರಗೂರು ಬುದ್ಧಿಯವರು ಜನಸ್ನೇಹಿ ಬುದ್ಧಿಯವರು ಅಂತ ನಾನು ಆಗಾಗ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇರ್ತೀನಿ. ಸೊ ಇವರು ಒಂದು ಜನಾಭಿಮಾನಕ್ಕೆ ಆ ಭಗವಂತ ಮಲೆ ಮಹದೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸೋಣ. ಎಲ್ರಿಗೂ ಒಳ್ಳೆಯದಲ್ಲಿ. ಹೇಳಿ ಬುದ್ಧಿ. ಓಂ ಶ್ರೀ ಗುರು ಬಸವ ಲಿಂಗಾಯಮ್ಮ. ಈ ದಿನ 3 ದಿನದಿಂದ ಪಾದಯಾತ್ರೆಯನ್ನು ಶ್ರೀ ಹೊಸಮಠ ಸರಗೂರು ಮಳವಳ್ಳಿ ತಾಲೂಕಿಂದ ಏರ್ಪಡಿಸಿ ಒಂದು 500 ಭಕ್ತರನ್ನು ಒಳಗೂಡಿ ಪ್ರತಿ ದಿನ ಪ್ರತಿ ಗಳಿಗೆಯಲ್ಲೂ ಮಾದಪ್ಪನನ್ನೇ ಸ್ಮರಣೆ ಮಾಡಿಕೊಂಡು ಈ ದಿನ ಆನೆತಲೆ ದಿಂಬವನ್ನು ತಲುಪಿದ್ದೀವಿ. ಆ ಮಲೆ ಮಹದೇಶ್ವರರ ಕೃಪೆಗೆ ಎಲ್ಲರೂ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವನ ಆಶೀರ್ವಾದವನ್ನು ಬೇಡಿಕೊಂಡು ಎಲ್ಲ ಸದ್ಭಕ್ತರು ಅವನ ಕೃಪೆಗೆ ಎಲ್ಲ ಪ್ರಾರ್ಥರಾಗಿ ಇಲ್ಲಿ ಬಂದು, ಇನ್ನೇನೋ ಹತ್ತಿರ ಅಂದರೆ ಮಾದಪ್ಪ ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾನೆ, ಆ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ. ಈ ದಿನ ಎಲ್ಲ ಸದ್ಭಕ್ತರು ಏನಕ್ಕೆ ಈ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರ ಒಳಿತಿಗೋಸ್ಕರ, ಎಲ್ಲರ ಸದ್ಭಕ್ತರ ಒಳಿತಿಗೋಸ್ಕರ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಎಲ್ಲ ಕಾರ್ಯಕ್ರಮ ಈ ದಿನ ಯಶಸ್ವಿಯಾಗಿ ನಡ್ಕೊಂಡ್ಬಂದಿದೆ. ಈಗ ಯಶಸ್ವಿಗೆ ಮೂಲ ಮಾದಪ್ಪನ ಆಶೀರ್ವಾದ, ಮಾದಪ್ಪನ ಕೃಪೆ ಎಲ್ಲರ ಮೇಲೆ ಇರಲಿ. ಏನಕ್ಕೆ ಅಂತಂದರೆ ಯಾರು ಮಾದಪ್ಪನ ನಂಬ್ತಾರೆ ಅವರು ಸಂಪೂರ್ಣ ಮಾದಪ್ಪ ಕೈ ಹಿಡಿದಾನೆ. ಅವನ ಆಶೀರ್ವಾದನೇ ಇವತ್ತು ಎಲ್ಲ ಮಾದಪ್ಪನ ಸನ್ನಿಧಿಗೆ ಯಾರಿಗೂ ಏನೂ ತೊಂದರೆ ಆಗ್ದಂಗೆ, ಯಾವುದು ಲೋಪದೋಷ ಆಗ್ದಂಗೆ ಪ್ರತಿಯೊಂದು ಕೂಡ ಇವತ್ತು ನಮ್ಮ ಮಾದಪ್ಪನ ಸನ್ನಿಧಿಗೆ ನಾವು ತಲುಪಿದ್ದೀವಿ. ನಮಗೆ ಪಾದಯಾತ್ರೆ ಯಶಸ್ವಿಗೆ ನಮ್ಮೆಲ್ಲರ ಭಕ್ತರ ಕಾರಣ ಆಗಿದ್ದಾರೆ. ಏನೇ ಆದರೂ ಈ ಭಕ್ತರ ಸಮೂಹವೇ ನಮ್ಮ ಅದ್ಭುತವಾದ ಸಮೂಹ. ಈ ಮಾದಪ್ಪನ ಸೇವೆಗೆ ಎಲ್ಲರೂ ಚಿರಋಣಿಯಾಗಿ ಎಲ್ಲರೂ ತಮ್ಮದೇ ಆದಂಥ ಸೇವೆಯನ್ನು ಮಾಡಿ ಯಾವುದು ಲೋಪದೋಷ ಆಗ್ತದೆ ನಡ್ಕೊಂಡು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ. 26ನೇ ಇಸ್ವಿಯ
ಎಲ್ಲರೂ ಶುಭಾಶಯಗಳನ್ನು ಕೋರಿ ಈ ಮಲೆಮಹದೇಶ್ವರರ ಆಶೀರ್ವಾದ ಸಂಪೂರ್ಣ ಇರಲಿ ಅಂತೇಳಿ ನಾನು ಭಾವಿಸ್ತೀನಿ. ಶರಣ ಬುದ್ಧಿ ಶರಣಾರ್ಥಿ ಬುದ್ಧಿ.